ಬನ್ನಿ ಲಾಗ್ ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶನಿವಾರ ಇವತ್ತು ಲೇಟಾಗಿ ಎದ್ದೋ, ಅದಕ್ಕೆ ಎಲ್ಲ ಬಾಗಿಲು ಸಾರಿಸಿ ಮನೆ ಒರೆಸಿಲ್ಲ. ಇವತ್ತು ಚೆನ್ನಾಗೈತೆ ಮನೆ. ಇವಾಗೆಲ್ಲ ಹಾಲು ಕಾಯಿಸ್ತಾ ಇದ್ದೀನಿ, ಪಾತ್ರೆ ಎಲ್ಲ ಎತ್ತಿಕ್ತಾ ಇದ್ದೀನಿ. ರಾತ್ರಿ ಕರೆಂಟ್ ಹೊಂಟೋಯ್ತು, ಏನು ಜಾಸ್ತಿ ಕೆಲಸ ಮಾಡಲಿಲ್ಲ. ಮಳೆ ಹೋಯ್ತಿತ್ತಲ್ಲ, ಚೆನ್ನಾಗಿ ಹೋಯ್ತು ಮಳೆ. ಗಿಡಕ್ಕೆ ಬೇರೆ ನೀರು ಹಾಕಿದೆ, ಅದು ಮಳೆ ಬಂತು ಚೆನ್ನಾಗಿ. ಹಾಕ್ಬೇಕು ಅಂದ್ಕೊಂಡಿದ್ದೆ, 3 ದಿವಸ ಆಗಿತ್ತು ನೀರು ಹಾಕಿ. ಅದಕ್ಕೆ ಗಿಡ ಪಾಪ ಬಾಡೋಯ್ತವಲ್ಲ ಅಂತ ಹಾಕಿದ್ರೆ ಅದು ಹಂಗಾಯ್ತು. ಹೋಗ್ಲಿ ಅಂತ ಸುಮ್ಮನೆ ಅಂತ ಇನ್ನೇನು ಮಾಡೋಕ್ಕಾಯ್ತದ, ಮಳೆಯಾಗ ನಾವು ಹಿಡ್ಕೊಳಕ್ಕಾಯ್ತದ. ಇವಾಗ ಪಾತ್ರೆ ಎಲ್ಲ ಎತ್ತಿಕ್ತಿದ್ದೀನಿ, ಮತ್ತು ಸ್ನಾನ ಮಾಡಿಸ್ಬೇಕು. ಅವಳಿಗೆ ತಲೆಗೆ ಮಾಡ್ಕೊತೀನಿ. ಇಂದ್ಲತ್ತಿಗೆ ರಾತ್ರಿ ಎಣ್ಣೆ ಹಾಕಿದ್ದೀನಿ ನಾನು ಸ್ಕೂಲಿಂದ ಬಂದಾಗ. ನಾವು ಐಕೊಂಡಿದ್ದೆ, ನಾವು ನಾಳೆ ಮಾಡ್ಕೊತೀನಿ ಭಾನುವಾರ. ಅದಕ್ಕೆ ಇವತ್ತು ಅವಳಿಗೆ ಮಾಡಿಸ್ತೀನಿ. ಇಬ್ಬರಿಗೂ ಒಂದೇ ಸಲ ಹಾಲಿತ್ತು. ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಅದಾಯ್ತು ನೋಡಿ. ಯಾವುದೇ ಹಾಲಾಗಲಿ ಸಣ್ಣ ಉರಿಲಿ ನಿಧಾನಕ್ಕೆ ಕಾಯಿಸ್ಕೋಬೇಕು. ಹಾಲು ಇಕ್ಬಿಟ್ಟು ನಾವು ಆಚೆ ಓಡೋಗೋದು, ಜಾಸ್ತಿ ಉರಿ ಮಾಡಿ ಅವೆಲ್ಲ ಮಾಡಿದ್ರೆ ಹಾಲು ಉಕ್ಕೋಯ್ತವೆ. ಅದಕ್ಕೆ ಯಾವತ್ತಷ್ಟೇ ಹಾಲನ್ನು ಸಣ್ಣ ಉರಿ ಮಾಡಿ ನಿಧಾನಕ್ಕೆ ನಾವು ಅಲ್ಲೇ ಇದ್ದು ಹಾಲು ಕಾಯಿಸ್ಕೋಬೇಕು. ಸಣ್ಣ ಉರಿ ಮಾಡಿ ನಾವು ಆಚೆ ಹೋದ್ರೆ ಏನು ಉಕ್ಕಲ್ಲ. ನಾವೇನು ಮಾಡ್ತೀವಿ, ಜಾಸ್ತಿ ಇಕ್ಬಿಡೋದು, ಆಚೆಗೆ ಹೋಗೋದು, ಹಿಂಗೆಲ್ಲ ಮಾಡಿ. ಪಾತ್ರೆಲ್ಲ ಜೋಡಿಸ್ದೆ ನೋಡಿ. ಇದು ವಿಶಾಲ್ ಮಟಲ್ ತೊಗೊಂಡಿದ್ದೆ, ಬೆಂಗಳೂರಿಗೆ ಹೋಗಿದ್ದ. ಅವಾಗ ಏನೋ ತಾಳೋಣ ಅಂತ ಹೋದೋ, ಇವು ತಗೊಂಡು ಸ್ನ್ಯಾಕ್ಸ್ ಎಲ್ಲ ಹಾಕೋಕ್ಕೆ ಸ್ಟೀಲ್ ಬಾಕ್ಸು ಇದ್ದು. ಮಾಲೇನು 3 ವರ್ಷ ಆಗಿತ್ತು, 1ನೇ ಕ್ಲಾಸ್ ತಂದು ಕೊಟ್ಟಿದ್ದು. ಊಟದ ಬಾಕ್ಸ್ ಎಲ್ಲ ಐತೆ. ಇದು ನೋಡ್ಬಿಟ್ಟು ಬೇಕಂದ್ಲು, ಇದು ತಗೊಂಡು. ಬೆಂಗಳೂರು ಕಡೆ ಹೋದಾಗ ವಿಶಾಲ್ ಮಾರ್ಟ್ಗಳು ಇರ್ತಲ್ಲ, ಅಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಪಾತ್ರೆ ಬಾಕ್ಸ್ ಎಲ್ಲ ನೋಡಿ, ಇಷ್ಟು ಚಿಕ್ಕದಿದು, ಇಷ್ಟೇ ಚಿಕ್ಕ. ಇದರಲ್ಲಿ ಸ್ವಲ್ಪ ಕೊಟ್ಟಿದೆ. ಅದಕ್ಕೆ ಹೇಳ್ತಾಯಿದ್ಲು, ಅಮ್ಮ ನಂಗೆ ಈ ಥರ ಅವಳು ಜಾಸ್ತಿ ಒಂದೇ ಸಲ ಊಟ ಹಾಕ್ಸ್ಕೊಂಡು ಊಟ ಮಾಡಲ್ಲ. ಅಪ್ಪ ಮಗಳಿಗೆ ನಾನು ಇಷ್ಟಿಷ್ಟೇ ಅನ್ನ ಕೊಡಬೇಕು, ಇಷ್ಟೇ ಅನ್ನ, ತಿರುಗೋ ಅದಾದ್ಮೇಲೆ ಮತ್ತೆ ಇಷ್ಟು ಅನ್ನ. ಒಂದೇ ಸಲ ಇಕ್ಕಿದ್ರೆ ಅವ್ರು ಊಟ ಮಾಡೋದೇ ಇಲ್ಲ, ಅಲ್ಲೇ ಬಿಡ್ತಾರೆ ಊಟನ. ಇಬ್ಬರು ಅಷ್ಟೇ. ನಾವು ಹಂಗಲ್ಲ, ಒಂದು ಸಲ ಇಕ್ಕೊಂಡು ನೀಟಾಗಿ ಊಟ ಮಾಡ್ತೀವಿ. ಅವ್ರು ಹಂಗಲ್ಲ, ಅವರಿಬ್ರು ಇಷ್ಟಿಷ್ಟೇ ಇಕ್ಬೇಕು. ಮನೇಲೂ ಅಷ್ಟೇ. ಇಷ್ಟು ಇಕ್ಕಾದ್ಮೇಲೆ ಮತ್ತೆ ತಿಂತಾಳೆ, ತಿರುಗಿ ಇಷ್ಟು ಇಕ್ಕಾದ್ಮೇಲೆ ಮತ್ತೆ ತಿಂತಾಳೆ. ಒಂದೇ ಸಲ ಅವಳಿಗೆ ಇಕ್ಬಿಟ್ರೆ ನಾವು ಊಟನೇ ಮಾಡಲ್ಲ ಅವರು. ನಮ್ಮ ಮನೆಯವರು ಅಷ್ಟು ದೊಡ್ಡವರಾಗವ್ರೆ, ಅವರು ಅಷ್ಟೇ. ಒಂದು ಸಲ ಇಕ್ಬಿಟ್ರೆ ಊಟನೇ ಮಾಡಲ್ಲ. ನನಗೆ ಹಂಗೆ ಇಕ್ಬೇಡ, ನೀನು ಊಟ ಮಾಡೋಕ್ಕಾಗಲ್ಲ ಅಂತಾರೆ. ಇಷ್ಟಿಷ್ಟೇ. ನಮ್ಮ ಅಪ್ಪನೂ ಹಂಗೇ, ಇಷ್ಟಿಷ್ಟೇ ಇಕ್ಸ್ಕೊಳ್ಳೋದು. ಅವರು ಹಂಗೇ, ನಮ್ಮ ಮನೆಯವರು ಇಷ್ಟಿಷ್ಟೇ. ಆಮೇಲೆ ಅವ್ರು ಆ ಥರ ಊಟ ಮಾಡ್ತಾರೆ. ಒಂದೇ ಸಲ ಇಕ್ಬಿಟ್ರೆ ಅವ್ರಿಗೆ ಆ ಭಯ ಆಯ್ತದೆ ಅಂತ ಅನ್ನ ನೋಡಿದ್ರೆ, ಅದಕ್ಕೆ ಅವರು ಊಟ ಮಾಡಲ್ಲ. ನಾನು ನಮ್ಮ ಮನೇಲಿ ಅದಕ್ಕೆ ಹೊಸಿನೇ ಇಕ್ತೀನಿ ನೋಡಿ. ಇಷ್ಟು ಚಿಕ್ಕ ಬಾಕ್ಸಲ್ಲಿ 2ರಲ್ಲೂ ಇಷ್ಟಿಷ್ಟ ಹಾಕ್ಕೊಟ್ಟಿದ್ದೆ. ಅದಕ್ಕೆ ನೋಡಿ ಬೇಗ ತಿನ್ಕೊಂಡೆ ನಾನು. 1 ಬಾಕ್ಸ್ಗಾದ ಅದು ಮಾಡ್ಬಿಡಿನ, ತಿನ್ನೋಕ್ಕಾಯ್ತಿರ್ಲಿವತ್ತೆ. ಇಷ್ಟ ಹಾಕಿದ್ನ ಹೇಳ್ತಾಳೆ ನೋಡಿ. ಅದಕ್ಕೇ ಚಿಕ್ಕದಾಗಿ ತಂದು ಕೊಟ್ಟಿದ್ದೆ. ತಗೊಂಡ್ಲ ಅವಳೇನೆ, ಬೇಕಮ್ಮ ಈ ಥರ ಇಷ್ಟ ಅಂತ. ಹೋಗ್ಲಿ ಬಿಡು ಮಕ್ಕಳಲ್ವಾ ಅಂತೇಳಿ ತಗೊಟ್ಟಿದ್ದೆ. ನೀನು ಬೆಳ್ಳಿ ಬಂಗಾರ ಅಂತೂ ನಾವು ತಕ್ಕೊಡೋಕ್ಕಲ್ಲ ಇವತ್ತಿನ ಕಾಲದಲ್ಲಿ. ಊಟದ ಬಾಕ್ಸಾರ ತಕ್ಕೊಡೋಣ ಅಂತ ತಗೊಂಡು, ಆಮೇಲೆ ತಕ್ಕೊಂಡು ಬಂದು ಇನ್ನೊಂದೆರಡು ಸ್ಟ್ಯಾಂಡಿದ್ದು ತೋರಿಸ್ತೀನಿ. ಇನ್ನೊಂದ್ಸಲ ಹೋದಾಗ ಇನ್ನೊಂದು ಏನೋ ತಗೋಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಚೆನ್ನಾಗಿರ್ತವೆ. ನಾವು ಅಲ್ಲಿದ್ದಾಗ ಬೆಂಗಳೂರಲ್ಲಿ ತಗೊಳ್ಳಿವೋ ಏನು ಜಾಸ್ತಿ ತಾಕ್ತಿರ್ಲಿಲ್ಲ, ಬೈಯೋರು ನಮ್ಮ ಮನೆಯವರು. ಈಗ ಇಲ್ಲಿರ್ತೀವಲ್ಲ, ಇಲ್ಲೆಲ್ಲೂ ನಂಗೆ ತಾಳಕ್ಕಾಗಲ್ಲ. ಏನು ಒಂದೊಂದು ರೇಟು ಒಂಥರ ಹೇಳ್ತಾರೆ, ಮತ್ತು ಚೆನ್ನಾಗೂ ಇರೋಲ್ಲ. ಮೊನ್ನೆ ಈ ಥರ ತಗೊಂಬಂದೆ, ಕೈಯೇ ಮುರಿದೋಗೋದೆ. 500 ರೂಪಾಯಿ ಕೊಟ್ಟು ತಗೊಂಡ್ರು ಊಟ ತೊಗೊಂಡೋಗಿ ನಮ್ಮ ಮನೆಯವ್ರಿಗೆ ಅಂಗಡಿ ತಕ್ಕೆ 3 ಬಾಕ್ಸ್ದು. ಕೈಯೇ ಮುರಿದೋಯ್ತು. ನನಗೆ ಬೇಜಾರಾಯಿತು. ಇವ್ರ ಹತ್ರ ಏನು ನಾನು ತಾಳಕ್ಕೆ ಇಷ್ಟಪಡಲ್ಲ, ಅದಕ್ಕೆ ತಿರ್ಬೇಕರಿಲಿಲ್ಲ. ಬೆಂಗಳೂರಿಗೆ ಹೋದಾಗ ಅಲ್ಲಿ ತಗೊಂಡ್ರೆ ನಮ್ಗೆ ಏನು ಬೇಕಾದ್ರೂ ತಗೋದು. ಕಣ್ಣಿ ಬೇಕಾಗಿದ್ದ ನೋಡ್ಬಿಟ್ಟು ನೋಡಿ ಎಷ್ಟು ಬಿಗಿಯಾಗದೆ ಅಂತ. ತುಂಬ ಚೆನ್ನಾಗೈತೆ. ಅಲ್ಲಿ ಹೋದಾಗ ತಗೊಳ್ಳಿ. ಇದರಲ್ಲಿ 2ರಲ್ಲಿ ಹಾಕಿದೆ. ಇದರ ಸ್ನ್ಯಾಕ್ಸ್ ಹಾಕಿದೆ, ಇದರ ಮೊಸರು ಬಜ್ಜಿ ಹಾಕ್ಕೊಟ್ಟಿದೆ. ಎಲ್ಲ ಸ್ಟೀಲ್ ಬಾಕ್ಸ್. ಇವಾಗ ಪ್ಲಾಸ್ಟಿಕ್ ಎಲ್ಲ ಬಳಸ್ಬಾರ್ದಲ್ವಾ. ಒಂದೆರಡು ತಗೋಬೇಕು ಈ ಥರದಲ್ಲಿ. ಏನಾದ್ರು ಇದಕ್ಕೆಲ್ಲ ಚೆನ್ನಾಗೈತೆ ಹೂವುಗಳೆಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಅದು ತಗೊಂಬತ್ತೀನಿ, ತೋರಿಸ್ತೀನಿ. ಬನ್ನಿ ಹೂವು ಬಿಡಿಸ್ಕೊಳ್ಳೋಣ. ಇವಾಗ ಎಲ್ಲ ಕೆಲಸ ಆಯಿತು. ಏನು ಶನಿವಾರ ಮನೇಲಿ ಅವಳನ್ನ ನಿಧಾನ ಮಾಡೋದು. ಹೂವು ಆಗಲೇ ಹಳ್ಳಿರಲಿಲ್ಲ, ಮತ್ತು ನೀರು ಅನ್ನುತ್ತಾ ಇದ್ದು. ಅದಕ್ಕೇ ಚೆನ್ನಾಗಿದೆ. ಮಳೆ ನೀರಿಗೆ ಹೂವುಗಳು ತುಂಬ ಚೆನ್ನಾಗದೆ. ಅದಕ್ಕೇ ಈಗ ಬಿಡ್ಸ್ಕೊತಾ ಇದ್ದೀವಿ. ನೀರೆಲ್ಲ ಸೋರ್ಕೊಂಡಿರ್ತೀವಿ. ಹಾಕಲ್ಲಿ ಇಷ್ಟು ಹೂವು ಸಿಕ್ಕವೆ. ತಲೆ ಸ್ನಾನ ಮಾಡ್ಕೊಂಡವಳು, ನಾನು ಮಾಡ್ಕೊಳ್ಳಿಲ್ಲ. ಒಬ್ಬರು ಒಂದೊಂದು ದಿವಸ ಮಾಡ್ಕೊಳ್ಳೋಣ ಆಗಲ್ಲ ಅಂಥೇಳಿ ಮಾಡಲಿಲ್ಲ. ಮಾಡ್ಕೊಂಡು ಆಂಜನೇಯಂದು ಇವತ್ತು ಇದು ಮಾಡೋರು, ಬಾಗಿಲು ತಗೊಳ್ಳೋರೆ ಪೂಜೆ ಮಾಡ್ತಾವ್ರೆ. ಶನಿವಾರ ಅಲ್ವಾ, ಹೂವು ತಗೊಂಡು ಹೋಯ್ತವಳೆ. ಕಣ್ಣೊಬ್ಳು ಹೂವು ತಗೊಂಡು ಹೋಯ್ತವಳೆ. ಶನಿವಾರ ಪೂಜೆ ಎಲ್ಲ ಆಯಿತು. ಶನಿವಾರ ಈ ಥರ ಶಂಖ ಚಕ್ರ ಸೀಟು ಮಿತ್ಕೊಳ್ಳೋಣ. ಇವತ್ತು ತಿಂಡಿ 11 ಗಂಟೆ ಇವತ್ತು ಆಲೇನೆ. ಇವತ್ತು ಅದಕ್ಕೆ ಈಗ ತಿಂಡಿ ಮಾಡ್ತಾಯಿದ್ದೀನಿ. ಅವರು ಬರಲ್ಲ ಅಂದರು. ಅವಳು ನಾನು ತಿಂತೀನಿ
ಪೂಜೆ ಮಾಡಿಬಿಟ್ಟಿದ್ಲು. ಇನ್ನು ಏನು ಮಾಡೋಕ್ಕಾಯ್ತದೆ ಅದಕ್ಕೆ ಪೂಜೆ ನೋಡಿ. ಆಂಜನೇಯ ಹೇಳ್ತಾಳೆ ಕೇಳಿಸ್ಕೊಳ್ಳಿ. ಆಂಜನೇಯಂದು ಪ್ರಸಾದ ಕೊಟ್ಟರಂತೆ, ಬಾಳೆ ಎಲೆಯಲ್ಲಿ ಬೆಲ್ಲದನ್ನ ಕೊಟ್ಟವ್ರೆ. ಜೈ ಶ್ರೀರಾಮ್. ಎಲ್ಲರೂ ತಗೊಳ್ಳಿ, ಎಲ್ಲರಿಗೂ ಸೇರಲಿ. ನೋಡಿ ಹೂವು ಮುಡಿಸ್ತಾವಳೆ. ಆಂಜನೇಯ ಪ್ರಸಾದ ನೋಡಿ ಬಂದು ಅಕ್ಕಿ ಎಲ್ಲ ಹಾಕಿರ್ತಾರಲ್ಲ ಅಮ್ಮ, ಅಲ್ಲಿ ಎಲ್ಲ ಒರೆಸ್ಕೊಟ್ಟೆ. ಹೌದಾ ನೋಡಿ. ಅಂಕಲ್ಲು ಪಪ್ಪು ಒಂಚೂರು ಅದು ಒರೆಸ್ಕೊಡಪ್ಪ ಅಂತು, ಹಾಡು ಹೇಳ್ಬಿಟ್ಟು ಒರೆಸ್ಕೊಟ್ಟೆ. ಸರಿ ಆಯ್ತು ನೋಡಿ. ಆಂಜನೇಯ ಅಂತ ಕೆಲಸ ಹೇಳಿದ್ರಂತೆ, ಅದು ಸೇವೆ. ಅದಕ್ಕೆ ಇಷ್ಟೊಂದು ಲೇಟ್ ಆಯ್ತು. ಸರಿ. ಅದು ಮಗನ ಇವಳು ಸೇರ್ಕೊಂಡು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಗುಡಿಸ್ಕೊಡು ಅಂದ್ರಂತೆ. ಅವ್ರ ಪೂಜಾರಪ್ಪರು ಪ್ರಸಾದ ಮಾಡಿ ಅದನ್ನು ಪ್ರಸಾದ ಕೊಟ್ಟವ್ರೆ. ತಿನ್ನಿ. ತಿಂದೆ. ಎಲ್ಲಿ ತಿಂದೆ? ಅಲ್ಲೇ ಕೊಟ್ಟಿದ್ರು ನನಗೆ. ಹೌದಾ. ಜೈ ಶ್ರೀರಾಮ್, ಜೈ ಬಜರಂಗ. ರಪ್ಪಂಗೆ ಒಂದು ಸ್ವಲ್ಪ ಫ್ರೆಂಡ್ಸ್. ಇನ್ನೊಂದೇನು ಅಂದರೆ ಅಲ್ಲಿ ಕೊಟ್ಟಿರ್ತಾರಲ್ಲ, ಅಲ್ಲಿ ನಮಗೂ ಕೇಳಿ ಇಸ್ಕೊಂಬತ್ತಾಳೆ. ನಮ್ಮಮ್ಮಗೆ ಒಂದು ಸ್ವಲ್ಪ ಕೊಡಿ ಅಂತ. ಕಡಿಮೆ ಬನ್ನಿ. ಇವಾಗ ರೊಟ್ಟಿ ಮಾಡಿದ್ನಲ್ಲ, ಕೈಲೇ ಬೆಳೆಯೋದು ನಾನು. ನೋಡಿ ಎಷ್ಟು ತೆಳ್ಳಗೈತೆ. ಮಸಾಲೆ ದೋಸೆ ಥರ ಐತೆ ನೋಡಿ. ನಮ್ಮ ಮನೇಲಿ ತಿಂತಾ ಇದ್ದಾಳೆ. ಹಾಕಿ ಕೊಟ್ಟಿದ್ದೀನಿ. ಅವಳಿಗೆ ರೊಟ್ಟಿ ಪ್ರಿಯೆ ಅವಳು. ತುಪ್ಪ ಹಾಕ್ಬಿಟ್ಟು ಸಾಂಬಾರಿಗೆ ತಿಂತಾ ಇದ್ದಾಳೆ. ಚೆನ್ನಾಗಿರುತ್ತೆ ಈ ಥರ ಬಡೀರಿ. ಹಸಿಟ್ಟು ಫಸ್ಟು ಕಲಸಿಟ್ಕೊಳ್ಳಿ, ಆಮೇಲೆ ನೋಡಿ ಹಿಂಗೆ ಕ್ಲೋಸ್ ಮಾಡಿರಬೇಕು. ನೋಡಿ ಅದೇ ಎದ್ಬಿಟ್ಟು ರೊಟ್ಟಿ ಏನು ಸಖತ್ತಾಗಿದೆ ನೋಡಿ. ಯಾರಿಗೆಲ್ಲ ಈ ಥರ ಅಕ್ಕಿ ರೊಟ್ಟಿ ಇಷ್ಟ ನೋಡಿ, ಕೈಯೇ ಬೇಡ. ಏನು ಸಖತ್ತಾಗೈತೆ ನೋಡಿ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಚಟ್ನಿ ಮಾಡಬೇಕು, ಕಾಯಿ ಇರಲಿಲ್ಲ, ಚಟ್ನಿ ಮಾಡಿಲ್ಲ. ಸುಡ್ತೈತೆ ನೋಡಿ, ಏನು ಸಖತ್. ಫ್ರೆಂಡ್ಸ್ ರೊಟ್ಟಿ ನೋಡಿ, ಕೈಲಿ ಬೆಳೆದ್ನಲ್ಲ, ಇದು ಈ ಥರ ಬಂದಿದೆ, ಮಸಾಲೆ ದೋಸೆ ಥರ. ಬನ್ನಿ ಎಲ್ಲ ರೊಟ್ಟಿ ತಿನ್ನಿ. ಫ್ರೆಂಡ್ಸ್ ನೋಡಿ, ಇವಾಗ ಎಲ್ಲ ಮರಳೆ ಹಾಕಾಯ್ತು. ಇಷ್ಟ ತನಕ ಹಾಕೊಟ್ಟೆ. ಬುಕ್ಸು, ನೋಟ್ಬುಕ್ಕು ಎಲ್ಲ 4:15 ಆಯಿತು ಮರಳೆ ಹಾಕೋಷ್ಟರಲ್ಲಿ. ಎಲ್ಲ ಹಾಕೊಟ್ಟೆ. ಕುತ್ಕೊಂಡು ಇನ್ನು ಹಾಕಂಗಿಲ್ಲ, ಪ್ರತಿಯೊಂದಕ್ಕೂ ಹಾಕಿದ್ದೀನಿ. ವೇಸ್ಟ್ ಅವಳೆಲ್ಲ ಅಂಟಿಸ್ಕೊಂಡು ಇನ್ನು ಮಿಕ್ಕೈತಿ ಇಷ್ಟು. ನಮಗೆಲ್ಲ ಫ್ರೆಂಡ್ಸ್ ಇಂಥ ಮರಳನೇ ಇರಲಿಲ್ಲ. ನಾವು ಓದುವಾಗ ಕಾಕಿ ಬೈಂಡಿತ್ತು ಮತ್ತು ನ್ಯೂಸ್ ಪೇಪರಲ್ಲಿ ಹಾಕ್ಕೊಂಡು ಹೋಗಿವ ನಾವು. ಈ ಥರ ಮರಳೆ ಆಮೇಲೆ ಬುಕ್ನೇ ಅಂದೋಯ್ತೇವೆ ಅಂತ ಪೇಪರ್ಗಳು ಬರೋವಲ್ಲ, ವೈಟ್ ಕವರ್, ಅದರೆಲ್ಲ ಅರ್ದ್ಬಿಟ್ಟು ಹಾಕ್ಕೊಂಡು ಹೋಗಿವು. ಈ ಥರ ಎಲ್ಲ ಇವಾಗಿನ ಮಕ್ಕಳಿಗೆಲ್ಲ ಫೆಸಿಲಿಟಿ ಇದೆ. ಮತ್ತು ಓದಬೇಕು ಮಕ್ಕಳು, ಊಟ ಮಾಡಬೇಕು. ಇನ್ನು ಅವರೆಲ್ಲ ಊಟ ಮಾಡಿದ್ರು, ನಾನು ಮಾಡಿಲ್ಲ, ಕೂತಿದ್ದೀನಿ. ಮರಳ್ಯಾಕೆ ಸಾಕಾಯಿತು. ಇವತ್ತು ಮಳೆ ಬರ್ತದೆ ಏನೋ ಗೊತ್ತಿಲ್ಲ, ಮಾಡಾಗೈತೆ. ಏನು ಇವತ್ತೇನು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ. ಟಿ ವಿ ಯಾಕೋ ಬರ್ತಿಲ್ಲ. ರಾಯರು ಬರ್ತಾರೆ, ಧಾರಾವಾಹಿ 5-6 ಗಂಟೆಗೆ ಅಷ್ಟೊತ್ತಿಗೆ ಟಿ ವಿ ಸರಿಯಾಗಬೇಕು, ಆಯ್ತೇ ಇಲ್ಲ, ಗೊತ್ತಿಲ್ಲ. ಬಟ್ಟೆ ಒಣಗಾಕಿದೆ, ಎತ್ಕೊಳ್ಳಿಲ್ಲ. ಮರಳ ಇಟ್ಕೊಂಡು ಇಷ್ಟ ತನಕ ಕೊಟ್ಟಿದ್ದಾಯಿತು. ಕೆಲಸ ಮುಗಿತು. ಬುಕ್ ತಂದು ಮರಳೆ ಹಾಕ್ದೆ. ಫ್ರೆಂಡ್ಸ್, ಈಗ ಮಳೆ ಬರ್ತಿದೆ, ಜೋರಾಗಿ ಬರ್ತಿದೆ. ಇವತ್ತು ತುಂಬ ಜಾಸ್ತಿ ಉಳ್ತೈತೆ. ಗಾಡಿ ಹಿಂದಕ್ಕೆ ನಿಲ್ಲಿಸಿಲ್ಲ, ಇವಾಗಲೇ ಜಾಸ್ತಿ ಬರ್ತಿಲ್ಲ, ನಿಲ್ಲಿಸ್ಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಉಳ್ತಿದೆ ಮಳೆ. ಈಗ ಅಮ್ಮ ಗಾಡಿನ ಹಿಂದಕ್ಕೆ ನಿಲ್ಸೋಣ, ಅದೆಲ್ಲ ಕ್ಲೀನಾಗುತ್ತೆ ಅಂತ ಮಾಡ್ತಾರೆ.
ಫ್ರೆಂಡ್ಸ್, ಗಾಡಿ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ ತೊಳ್ಕತ್ತದ ಮಳೆ ಬರ್ತೈತಲ್ಲ ಅಂತ ಹೇಳ್ಬಿಟ್ಟು ಆಕ್ಟಿವನ ಹಂಗೆ ನಿಲ್ಲಿಸಿದ್ದೀನಿ. ನೋಡಿ ಎಲ್ಲ ಕಡೆನೂ ಮಳೆ ಹೆಂಗೆ ಬರ್ತಾಯಿದೆ. ಮಳೆ ಡೈಲಿಗೆ ಚೆಕ್ ಮಾಡೋದು ಚೆನ್ನಾಗುತ್ತೆ. ಹಿಂದಿರಬಾರ್ದು ಹಿಂಗೆ ಮಾಡೋದು. ಸಂಜೆ ಮಳೆ ಬತ್ತು, ಇಷ್ಟೇ ಕೆಲಸ ಇವತ್ತು. ಮರಳು ಹಾಯ್ಕೊಂಡು ತಿಂಡಿ ಮಾಡ್ಕೊಂಡು ತಿನ್ಕೊಂಡು ಅಡುಗೆ ಊಟ ಮಾಡ್ಕೊಂಡು ಮರಳು ಹಾಯ್ಕೊಟ್ಟೆ. ಅಷ್ಟೊಂದು ಮಳೆ ಬಂತು. ಇಷ್ಟ ಆದರೆ ಇಲ್ಲಾಗ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಕರೆಂಟ್ ಹೊಂಟೋಯ್ತು. ಹಂಗೆ ಮಳೆ ನೋಡ್ಕೊಂಡೇ ನಿಂತಿದ್ದು ನಾವು ಸುಮ್ಮನೆ. ಚೆನ್ನಾಗಿ ಹೋಯ್ತು ಮಾತ್ರ ಇವತ್ತು ಮಳೆ. ನಾನು ನೋಡಿದೆ ಹಂಗೆ ಗಿಡಕ್ಕೆಲ್ಲ ನೀರು ಬೇರೆ ಹಾಕ್ಬಿಟ್ಟೆ. ಚೆನ್ನಾಗೋಯ್ತು ಮಳೆ ಇವತ್ತು. ನೋಡಿ ಎಷ್ಟು ಜೋರಾಗಿ ಹೋಯ್ತೈತೆ, ಎಲ್ಲ ಕಡೆಗೂ ಇದೈತೆ ಮಳೆ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.